ಕೂಡಲ ಸಂಗಮದಲ್ಲಿ BH ರೋಡ್ ಮತ್ತು MG ರೋಡುಗಳ ಕೂಡಲ ಸಂಗಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹೊಯ್ಸಳ ಬಣ್ಣದಿಂದ ನಾವೆಲ್ಲರೂ ಸೇರಿ ನಮ್ಮ 70ನೇ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದೀವಿ. ವೇದಿಕೆಯಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಂಥರ ಬ್ರೇನ್ ಅಂತ ಹೇಳ್ಬೋದು, ಕಾಂಗ್ರೆಸ್ ಪಕ್ಷದ ಬ್ರೇನು ನಮ್ಮ ಮುರಳೀಧರ ಆಲಪ್ಪನವರು ನಮ್ಮ ಜೊತೆಗಿದ್ದಾರೆ. ಒಂದು ಒಳ್ಳೆಯ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಪ್ರಕಾಶ್ರವರಿದ್ದಾರೆ, ನಟರಾಜರವರಿದ್ದಾರೆ, ಯಲೇಶ್ ಗೌಡ್ರವರು ತುಂಬ ವರ್ಷಗಳಿಂದ ಯುವಕ ತುಂಬ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ರಾಮಮೂರ್ತಿಯವರಿದ್ದಾರೆ, ನಮ್ಮ ಕನ್ನಡ ಪ್ರಕಾಶ್ರವರಿದ್ದಾರೆ, ಮತ್ತು ಈಗ ತಾನೇ ನಮ್ಮ ಮುರಳೀಧರ ಹಾಲಪ್ಪನವ್ರು ಹೇಳ್ದಂಗೆ ಅತ್ಯಂತ ಅಸ್ಖಲಿತವಾಗಿ ಸ್ಪಷ್ಟವಾಗಿ ನಮ್ಮ ಉಮಾಮಹೇಶ್ರವರು ಇದೊಂದು ಚಿಕ್ಕ ಸಭೆ ಏನು ಬಿಡು ಅಂತ ಈ ಒಂದು ತಾತ್ಸಾರವಿಲ್ಲದೇನೆ ಅದಕ್ಕೊಂದು ಪೂರ್ವ ತಯಾರಿ ಮಾಡಿಕೊಂಡು ನಿಮ್ಮೆಲ್ಲರಲ್ಲಿ ಕನ್ನಡದ ಕುರಿತು ವಿಶೇಷವಾದಂಥ ಭಕ್ತಿಯನ್ನು ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ನಿರೂಪಣೆಯ ಮೂಲಕ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಕನ್ನಡಕ್ಕೊಬ್ಬ ಗುರು ಜಗದ್ಗುರು ಇದ್ದಾರೆ. ಕನ್ನಡಕ್ಕೊಬ್ಬ ಗುರು ಜಗದ್ಗುರು ಇದ್ದಾರೆ. ಅವ್ರು ಯಾರು ಅಂದರೆ ಡಾಕ್ಟರ್ ರಾಜ್ಕುಮಾರ್. ಕನ್ನಡವನ್ನು ಯಾವ ರೀತಿ ಮಾತನಾಡಬೇಕು ಅಂತ ಕನ್ನಡಿಗರಿಗೆ ಕಲಿಸುವಂತಹ ಸ್ಥಾನದಲ್ಲಿರುವವರು ಯಾರು ಅಂದರೆ ಅವರು ರಾಜ್ಕುಮಾರ್. ಕೇವಲ 4 ತರಗತಿಯನ್ನು 4 ಇಯತ್ತಿಯನ್ನು ಪಾಸ್ ಮಾಡಿದಂತಹ ಒಬ್ಬ ಅತ್ಯಂತ ಓದದೇ ಇರತಕ್ಕಂಥ ವ್ಯಕ್ತಿ, ಇನ್ನು ಅಕ್ಷರ ಲೋಕಕ್ಕೆ ಪರಿಚಯವಾಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ರಾಜ್ಕುಮಾರ್. ಅವ್ರ ಕನ್ನಡ ಮಾತಾಡೋದನ್ನು ಕೇಳಿದರೆ ಏನು ಅನಿಸ್ತದೆ, ನಾವೆಲ್ಲರೂ ಕೂಡ ನಮ್ಮನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನ ನೋಡಿಕೊಂಡು ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ, ಧಾರ್ಮಿಕ ಅವ್ರು ಮಾಡದೇ ಇರತಕ್ಕಂಥ ಪಾತ್ರನೇ ಇಲ್ಲ. ಹಿಂದಿ ಚಿತ್ರರಂಗದ ಅತ್ಯಂತ ದೈತ್ಯ ಅನಿಸ್ಕೊಳ್ಳುವಂಥ ಅಮಿತಾಬ್ ಬಚ್ಚನ್ ಕೂಡ ನಾನು ರಾಜ್ಕುಮಾರ್ ಅವರಿಂದ ಬಹಳಷ್ಟು ಕಲಿತೆ ಅನ್ನುವಂಥ ಮಾತನ್ನ ಇತ್ತೀಚೆಗೆ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಹೇಳಿದ್ದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಒಪ್ಕೋಬೇಕಾಗ್ತದೆ. ರಾಜ್ಕುಮಾರ್ ಅವರೇ ಒಂದು ಸಂಸ್ಥೆ. ಒಂದು ಘಟನೆ ಈ ಸಂದರ್ಭದಲ್ಲಿ ನಾನು ಮೊನ್ನೆ ಓದ್ತಾ ಇದ್ದೆ, ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಯ್ತು. ರಾಜ್ಕುಮಾರ್ ತಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರಂತೆ, ನೀವು ಯಾವುದೇ ಬೇರೆ ಪಕ್ಕದ ರಾಜ್ಯಕ್ಕೆ ಹೋದರೆ ಆ ರಾಜ್ಯದಲ್ಲಿರ್ತಕ್ಕಂತಹ ಹಿರಿಯ ಕಲಾವಿದರನ್ನು ಭೇಟಿ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡ್ಬನ್ನಿ. ತಮಿಳ್ನಾಡಿಗೆ ಹೋದರೆ ತಮಿಳ್ನಾಡಿನ ಹಿರಿಯ ಕಲಾವಿದರು, ಚಿತ್ರಕಲಾವಿದರು, ಚಿತ್ರನಟರ ಆಶೀರ್ವಾದ ತಗೊಂಡ್ಬನ್ನಿ. ನೀವು ಆಂಧ್ರ ಪ್ರದೇಶಕ್ಕೆ ಹೋದರೆ, ತೆಲುಗು ನಾಡಿಗೆ ಹೋದರೆ ಅಲ್ಲಿ ಇರ್ತಕ್ಕಂಥ ಚಿತ್ರಕಲಾವಿದರ, ಚಿತ್ರನಟರ ಆಶೀರ್ವಾದ ತಗೊಂಡ್ಬನ್ನಿ. ಕೇರಳಕ್ಕೆ ಹೋದರೆ, ಮಹಾರಾಷ್ಟ್ರಕ್ಕೆ ಹೋದ್ರೆ, ಹೀಗೆ ಅಕ್ಕಪಕ್ಕದ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ನೀವು ಆ ರಾಜ್ಯದ ಶ್ರೇಷ್ಠ ಕಲಾವಿದರ, ಚಿತ್ರನಟರ ಆಶೀರ್ವಾದ ತಗೊಂಡ್ಬರ್ಬೇಕು, ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡ್ಬರ್ಬೇಕು ಅಂತ ರಾಜ್ಕುಮಾರ್ ಹೇಳ್ತಾ ಇದ್ರಂತೆ. ಒಂದ್ಸಲ ಪುನೀತ್ ರಾಜ್ಕುಮಾರ್ ಇದಕ್ಕೆ ಹೋಗ್ತಾರೆ, ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಅವರು ತಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇರುವಾಗ ತಂದೆ ಹೇಳಿದಂಥ ಮಾತು ಅವರಿಗೆ ಜ್ಞಾಪಕಕ್ಕೆ ಬರ್ತದೆ. ಆದ್ದರಿಂದ ಅವರು ಅಲ್ಲಿ ಚಿರಂಜೀವಿ ಅವರನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಆಂಧ್ರದ ಕಲಾವಿದ ಚಿರಂಜೀವಿ ದೊಡ್ಡ ಕಲಾವಿದ. ಸೊ ಅವರೊಂದು ಸೆನ್ಸೇಷನ್ ಆಂಧ್ರ ಪ್ರದೇಶದಲ್ಲಿ. ಅವರ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೆದಿರ್ತದೆ. ಸೊ ಅವ್ರನ್ನ ಭೇಟಿ ಮಾಡಬೇಕು, ತಂದೆ ಹೇಳಿದ್ದಾರೆ, ಅಪ್ಪ ಹೇಳಿದ್ದಾರೆ, ಅಪ್ಪಾಜಿ ಹೇಳಿದ್ದಾರೆ ಅಂತ ಅವರ ಆಶೀರ್ವಾದ ತಗೊಳ್ಳಿಕ್ಕೆ ಇವರು ಸ್ಟುಡಿಯೋಗೆ ಹೋಗ್ತಾರೆ. ಆದರೆ ಇನ್ನೂ ಪುನೀತ್ ರಾಜ್ಕುಮಾರ್ ಅಷ್ಟೊಂದು ದೊಡ್ಡದಾಗಿ ಬೆಳೆದಿರಲಿಲ್ಲ, ಅಷ್ಟೊಂದು ಹೆಸರು ಇರಲಿಲ್ಲ, ಇನ್ನೂ ಪ್ರಾಥಮಿಕ ಹಂತ. ಹೀಗಾಗಿ ಅದು ಆಂಧ್ರ ಪ್ರದೇಶದ ಸ್ಟುಡಿಯೋದಲ್ಲಿ, ಹೈದರಾಬಾದ್ ಸ್ಟುಡಿಯೋದಲ್ಲಿ ಆ ಗೇಟ್ ಕೀಪರ್ನಿಗೆ, ದ್ವಾರಪಾಲಕನಿಗೆ ಇವರು ರಾಜ್ಕುಮಾರ್ ಮಗ, ಇವರು ಪುನೀತ್ ರಾಜ್ಕುಮಾರ್ ತಿರ್ಲಿಲ್ಲ. ಸೊ ಆತ ಇವ್ರನ್ನ ಒಳಗೆ ಬಿಡಲಿಲ್ಲ. ಇಲ್ಲೇ ಕೂತ್ಕೋಬೇಕು, ಅವ್ರದ್ದು ಶೂಟಿಂಗ್ ನಡೆದಿದೆ, ಅವ್ರು ಹೋಗುವಾಗ ನಿಮ್ಮನ್ನು ಭೇಟಿ ಮಾಡ್ತಾರೆ ಅಂತ ಪುನೀತ್ ರಾಜ್ಕುಮಾರನ್ನ ಅಲ್ಲೇ ಉಳಿಸ್ಕೋತಾರೆ, ಒಳಗೆ ಬಿಡೋದೇ. ಅವಾಗ ಬೇಜಾರು ಮಾಡಿಕೊಂಡು ಪುನೀತ್ ರಾಜ್ಕುಮಾರ್ ಬರ್ಬೋದಾಗಿತ್ತು. ಆದರೆ ತಂದೆ ಹೇಳಿದ್ದಾರೆ, ಅಪ್ಪಾಜಿ ಹೇಳಿದ್ದಾರೆ, ನಾನು ಇಲ್ಲಿ ತನಕ ಬಂದಿದ್ದೇನೆ, 1 ಗಂಟೆ ಕಾಯೋಣ ಅಂತ ಅವ್ರು ಅಲ್ಲೇನೆ ಗೇಟ್ ಕೀಪರ್ನ ಜೊತೆಗೆ ಇನ್ನೊಂದು ಚೇರ್ ಹಾಕೊಂಡು ಅಲ್ಲೇ ಕೂತ್ಕೊಳ್ತಾರೆ, ಗೇಟ್ನಲ್ಲೇ ಕೂತ್ಕೊಳ್ತಾರೆ. ಸೊ ಚಿತ್ರೀಕರಣ ನಡೆದಿರ್ತದೆ. ಯಾರಿಗೂ ಹೇಗೋ
ಚಿರಂಜೀವಿ ಅವರಿಗೆ ಗೊತ್ತಾಗುತ್ತೆ ರಾಜ್ಕುಮಾರ್ ಅವ್ರ ಮಗ, ಅವಾಗ ಇನ್ನು ಪುನೀತ್ ರಾಜ್ಕುಮಾರ್ಗೆ ಇನ್ನೂ ಐಡೆಂಟಿಟಿ ಇರಲಿಲ್ಲ, ರಾಜ್ಕುಮಾರ್ ಅವ್ರ ಮಗ ಬಂದಿದ್ದಾರೆ ನಿಮ್ಗಾಗಿ ಕಾಯ್ತಾ ಇದ್ದಾರೆ ಅಂತ. ರಾಜ್ಕುಮಾರ್ ಅವ್ರ ಮಗ ಅಂದ ತಕ್ಷಣ, ಯಾಕಂದ್ರೆ ರಾಜ್ಕುಮಾರ್ ಅವ್ರಿಗೆ ಎಲ್ಲರೂ ಗೌರವಿಸ್ತಾರೆ, ನಾಡು ಗೌರವಿಸ್ತದೆ. ರಾಜ್ಕುಮಾರ್ ಅವ್ರ ಮಗ ಅಂದ ತಕ್ಷಣ ಚಿರಂಜೀವಿ ಅವರು ಎಲ್ಲಾನು ತಮ್ಮ ಇದು ಶೂಟಿಂಗ್ ಎಲ್ಲ ಸ್ಥಗಿತಗೊಳಿಸಿ ಓಡಿ ಧಾವಿಸಿಕೊಂಡು ಗೇಟ್ ಹತ್ರ